ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯ ಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ, 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಮಾರ್ಗಶಿರ ಮಾಸದ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ನೋಡ್ತಾ ಇರುವಂಥದ್ದು, ಇತ್ತೀಚೆಗಷ್ಟೇ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ತೆರಳಿದ್ರು. ಅಲ್ಲಿ ಹೊಳೆ ಚೌಡೇಶ್ವರಿ ದೇವಿಯ ನೂತನ ದೇವಾಲಯದ ಉದ್ಘಾಟನಾ ಸಮಾರಂಭವನ್ನು ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಈ ಒಂದು ವಿಶೇಷ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಪ್ರಥಮವಾಗಿ ಗ್ರಾಮದ ಜನತೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ ಬಹಳ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ನಂತರ ಗುರೂಜಿಯವರು ದೇವಿಯ ದೇವಾಲಯಕ್ಕೆ ತೆರಳಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ರು. ಈ ಎಲ್ಲ ದೃಶ್ಯಗಳು ಹೇಗಾಯಿತು ನೋಡೋಣ. ಸ್ವರದಲ್ಲಿ ಸಂಕಷ್ಟ ತಿಳಿದು, ನೋಟದಲ್ಲಿ ನೋವುಗಳ ಅಳೆದು, ಶುಭ ತರುವ ಆನಂದ ಗುರುವೇ, ಶ್ರೀಚರಣಕ್ಕೆ ಶಿರವ ಮಣಿವೆ, ಹಸ್ತದಲ್ಲಿ ಭವಿಷ್ಯ ನುಡಿದ, ವನಸಿರಿಯ ಸೌಭಾಗ್ಯ ಸುರಿದ, ಬ್ರಹ್ಮರ್ಷಿ ಆನಂದ ಸಿದ್ಧಪೀಠದ ಶ್ರೀ ಗುರುವೇ ನಾ ಶಿರವ ಮಣಿವೆ. ಶರಣೋ ಗುರುದೇವ, ಶರಣೋ ಗುರುದೇವ, ಶರಣೋ ಗುರುದೇವ, ಶರಣೋ ಗುರುದೇವ. ದಿನದಿ ಕಡು ವ್ರತವಗೈದು ಮೌನವನು ಆಚರಿಸೋ ಗುರುವೇ, ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಹುಣ್ಣಿಮೆಯ ದಿನದಿ ಕಡು ವ್ರತವಗೈದು ಮೌನವನು ಆಚರಿಸೋ ಗುರುವೇ, ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಜಗದ ಬಂಧು ನೀವು, ಭಕ್ತಿಯ ಸಿಂಧು ನೀವು, ಸಿದ್ಧಿಯ ಪುರುಷರು ನೀವು, ನಿಮ್ಮನ್ನು ಮರೆಯುವ ನಾವು. ಬಳೆಯ ಸಿದ್ಧಿಯ ಮಾಡಿ
ನೀಡಿ ಸೌಭಾಗ್ಯ ತರುವಂತ ವಿಭುವೇ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವಾನಂದ ಗುರುವೇ. ಶ್ರೀಚರಣಕ್ಕೆ ಶಿರವ ಮಣಿವೇ. ಶರಣೋ ಗುರುದೇವ, ಶರಣೋ ಗುರುದೇವ, ಶರಣೋ ಗುರುದೇವ, ಶರಣೋ ಗುರುದೇವ. ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನು ಗೈದಂಥ ಪ್ರಭುವೇ. ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ. ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನು ಗೈದಂಥ ಪ್ರಭುವೇ. ಹಿಂದೆ ಹುತ್ತದಲ್ಲಿ ವಾಸವಾಗಿರ್ತಕ್ಕಂಥ ತಾಯಿ ಚೌಡೇಶ್ವರಿ, ಅದಾದ ನಂತರ ಒಂದು ಚಿಕ್ಕದಾದಂತಹ ಬೆಟ್ಟ, ಈ ಕೊಂಡಳ್ಳಿಯಲ್ಲಿರ್ತಕ್ಕಂಥ ಈ ಒಂದು ಬೆಟ್ಟದಲ್ಲಿ ಅಮ್ಮನವರು ವಾಸಸ್ಥಳ. ಈ ವಾಸಸ್ಥಳದಲ್ಲಿ ಇವತ್ತು ಭಕ್ತರೆಲ್ಲರೂ ಸಹಿತ ದರ್ಶನ ಮಾಡಲಿಕ್ಕಾಗಿ ನೂತನವಾದಂತಹ ಒಂದು ಶಿಲಾವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೂತನವಾದಂತಹ ಶಿಲಾವಿಗ್ರಹ ಪ್ರತಿಷ್ಠಾಪನೆ ಮಾತ್ರ ಇವತ್ತು, ಆದರೆ ಈ ಕ್ಷೇತ್ರದಲ್ಲಿ ಈ ಒಂದು ಸಾನ್ನಿಧ್ಯದಲ್ಲಿ ತಾಯಿ ಹಿಂದೆಯೇ ನೆಲೆಸಿದ್ದಾಳೆ. ಹಿಂದೆ ನೆಲೆಸಿದ್ದು ಸಾಕಷ್ಟು ಜನ ಭಕ್ತರನ್ನು ಹರಿಸ್ತಾ ಇಲ್ಲಿಗೆ ಸಾಕಷ್ಟು ಜನ ಭಕ್ತರು ಬಂದು ಹೋಗ್ತಾರೆ. ಅಮ್ಮನವರು ನೆಲೆಸಿರ್ತಕ್ಕಂಥದ್ದು ಇಲ್ಲಿ ಹುತ್ತದಲ್ಲಿ ಚೌಡೇಶ್ವರಿ ಇರ್ತಕ್ಕಂಥ ಸಾನ್ನಿಧ್ಯ ಇವತ್ತು ಈ ಸಾನ್ನಿಧ್ಯದಲ್ಲಿದೆ. ನೂತನವಾಗಿ ಆಲಯ ನಿರ್ಮಾಣವಾಗಿದೆ ಅಷ್ಟೇ ಇವತ್ತು, ಆದರೆ ಈ ಸಾನ್ನಿಧ್ಯಕ್ಕೆ ತನ್ನದೇ ಆದಂತಹ ಶಕ್ತಿ ಇದೆ, ತನ್ನದೇ ಆದ ಪವಾಡ ಇದೆ. ಹಾಗಾಗಿ ಈ ಚೌಡೇಶ್ವರಿಯ ಸಾನ್ನಿಧ್ಯ ಇವತ್ತಿನ ದಿವಸ ಲೋಕಾರ್ಪಣೆ ಆಗ್ತಿರ್ತಕ್ಕಂಥದ್ದು. ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಸಹಿತ ಆಗಮಿಸ್ತಿದ್ದಾರೆ. ಎಲ್ಲರ ಸಮ್ಮುಖದಲ್ಲೂ ತಾಯಿ ದರ್ಶನ ಕೊಡ್ತಿದ್ದಾಳೆ, ಅವಳ ಅನುಗ್ರಹ ಆಗ್ತಾ ಇದೆ. ಬೇಡಿ ಬಂದಂತಹ ಭಕ್ತರನ್ನು ಅನುಗ್ರಹಿಸ್ತಕ್ಕಂಥದ್ದು, ಸರ್ವರ ಸುಖ ಸಂತೋಷಗಳನ್ನು ಅವಳು ದಯಪಾಲಿಸ್ತಕ್ಕಂಥದ್ದು ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ. ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ, ಚೌಡೇಶ್ವರಿಯ ಅನುಗ್ರಹವನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಚೌಡೇಶ್ವರಿಯ ಅನುಗ್ರಹ ಗ್ರಾಮ ದೇವತೆಯಾಗಿದ್ದು ಈ ಗ್ರಾಮದ ಸಂರಕ್ಷಣೆಯನ್ನು ಮಾಡ್ತಾ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಸಂರಕ್ಷಣೆಯೂ ಸಹಿತ ತಾಯಿಯ ಜವಾಬ್ದಾರಿಯೇ ಆಗಿದೆ. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರ ಮನೋಕಾಮನೆ ಸಿದ್ಧಿಗಾಗಿ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಬರ್ತಾರೋ ಬಂದಂತಹವರು ಮೊದಲು ಹುತ್ತಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಹುತ್ತದಲ್ಲಿ ಅನುಷ್ಠಾನವನ್ನು ಮಾಡಿ ಹುತ್ತದಲ್ಲಿರ್ತಕ್ಕಂಥ ಚೌಡೇಶ್ವರಿ ಮೂಲ ಸಾನ್ನಿಧ್ಯಕ್ಕೆ ನಮಸ್ಕಾರ ಮಾಡಿ ಹುತ್ತದ ಮಣ್ಣಿನ ಪ್ರಸಾದವನ್ನು ಮಹಾಮೃತ್ತಿಗೆ ಪ್ರಸಾದವನ್ನು ಹಣೆಗೆ ಲೇಪನ ಮಾಡಿ ಅವರ ಮನೋಕಾಮನೆಗಳನ್ನು ಸಿದ್ಧಿಗಾಗಿ ಯಾರು ಸಂಕಲ್ಪ ಮಾಡ್ತಾರೋ ಅವರ ಸಂಕಲ್ಪಕ್ಕೆ ಸದಾ ತಾಯಿ ನಿಂತಿದ್ದಾಳೆ ಎಂಬತಕ್ಕಂಥದ್ದಕ್ಕೆ ತಾಯಿಯ ಮಾತನ್ನು ತಾವು ಗಮನಿಸಿದ್ದೀರಿ. ಹಾಗಾಗಿ ಈ ಸಾನ್ನಿಧ್ಯಕ್ಕಿನ್ನ ಹಿಂದೆ ಇರ್ತಕ್ಕಂಥ ಹುತ್ತದಲ್ಲೇ ನಾನು ನೆಲೆಸಿದ್ದೇನೆ, ಅಲ್ಲಿ ಒಂದು ಆ ಮಹಾಮೃತ್ತಿಗೆ ಪ್ರಸಾದವನ್ನು ಹಣೆಗೆ ಧಾರಣೆ ಮಾಡಿದ್ರೆ ನಾನು ನಿನ್ನೊಂದಿಗಿದ್ದೇನೆ, ನಿನ್ನ ಸಕಲವನ್ನು ನಾನು ಈಡೇರಿಸ್ತೇನೆ ಅಂತ ಹೇಳ್ತಕ್ಕಂಥ ಈ ಒಂದು ಕಲ್ಪವಲ್ಲಿಯ ಈ ಕ್ಷೇತ್ರ ತಾಯಿ ಚೌಡೇಶ್ವರಿಯ ಕ್ಷೇತ್ರ. ಅಂಬಾ ಭಗವತಿ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ. ಹಾಗೆ ತಾಯಿ ಪ್ರಸನ್ನತೆಯಾದಂತಹದ್ದು, ತಾಯಿ ಪ್ರಸನ್ನಳಾಗಿ ಬರ್ತಕ್ಕಂತಹ ಭಕ್ತರನ್ನು ಹರಿಸುವಂತಹ ಈ ಒಂದು ಕ್ಷೇತ್ರ ಪುಟ್ಟದಾದಂತಹ ಗ್ರಾಮ. ಆದರೆ ಈ ಗ್ರಾಮ ಬಹಳ ದೊಡ್ಡದಲ್ಲ, ಪುಟ್ಟ ಗ್ರಾಮ. ಗ್ರಾಮದಲ್ಲಿರ್ತಕ್ಕಂಥವರು ಪ್ರತಿಯೊಬ್ಬರು ರೈತ ಬಾಂಧವರೇ. ಆದರೆ ಪ್ರತಿಯೊಬ್ಬ ರೈತ ಬಾಂಧವರಿಗೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವಾಗಿದೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಧ್ಯಾಕಾಲ ಇಲ್ಲಿಗೆ ಬಂದು ತಾಯಿಯನ್ನು ದರ್ಶನ ಮಾಡಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಯಾರೊಬ್ಬರ ಯಾವ ಸಮಸ್ಯೆ ಆದರೂ ಸಮಸ್ಯೆ ಹೊತ್ತು ಬರ್ತಕ್ಕಂಥವರಿಗೆ ಸಮಸ್ಯೆಯನ್ನು ಮಂಜಿನಗಡ್ಡೆ ಥರ ಕರಗಿಸುವಂತಹ ಕ್ಷೇತ್ರ ಇದು. ಈ ಕ್ಷೇತ್ರಕ್ಕೆ ತನ್ನದೇ ಆದ ಪವಾಡ ಇದೆ. ನಾನು ಆಗಲೇ ಹೇಳಿದೆ, ಈಗ ಪ್ರತಿಷ್ಠಾಪನೆ ಆಗಿರ್ತಕ್ಕಂತಹ ಮೂರ್ತಿ ಇದು ಹೊಸದಾಗಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ಇದರ ಮೂಲ ಸಾನ್ನಿಧ್ಯವನ್ನು ತಾವು ದರ್ಶನ ಮಾಡಬೇಕು. ಮೂಲ ಸಾನ್ನಿಧ್ಯ ಬಂದು ಹುತ್ತದಲ್ಲಿರ್ತಕ್ಕಂಥದ್ದು. ಹುತ್ತದಲ್ಲಿರ್ತಕ್ಕಂತಹ ಚೌಡೇಶ್ವರಿ, ಎಲ್ಲೆಲ್ಲಿ ಚೌಡೇಶ್ವರಿ ಇವತ್ತು ರಾಜ್ಯಗಳಲ್ಲಿ ನೋಡುತ್ತಿದ್ದೀರೋ ರಾಜ್ಯ ಹೊರ ರಾಜ್ಯಗಳಲ್ಲೂ ಸಹಿತ ಚೌಡೇಶ್ವರಿ ಆಲಯವಿದೆ. ಆದರೆ ಆ ತಾಯಿಯಲ್ಲಿ ಅಷ್ಟೇ ಶಕ್ತಿ ಇದೆ, ಭಕ್ತಿ ಇದೆ. ಆ ಭಕ್ತಿಯಿಂದ ನಾವು ಬಂದು ನಿಂತಾಗ ಮಾತ್ರ ತಾಯಿ ಎಲ್ಲರನ್ನೂ ಕರುಣಿಸ್ತಾಳೆ, ಎಲ್ಲರಿಗೂ ಪ್ರಸಾದವನ್ನು ಕರುಣಿಸ್ತಿದ್ದಾಳೆ. ಅಂಬಾ ಭಗವತಿ, ನಿನ್ನ ಅನುಗ್ರಹದಿಂದ ರಾಜ್ಯ ದೇಶ ಸುಭಿಕ್ಷವಾಗಿರಬೇಕು, ಪ್ರತಿಯೊಬ್ಬರ ಮನೆ ಮನಸ್ಸು ನೆಮ್ಮದಿಯಾಗಿರಬೇಕು. बोलो चौडेश्वरी माता की, बोलो चौडेश्वरी माता की।
ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನಲ್ಲಿ ಹೊಳೆ ಚೌಡೇಶ್ವರಿ ದೇವಿಯ ನೂತನ ದೇವಾಲಯದ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಮಹರ್ಷಿ ಆನಂದ ಕುಶರು ವಹಿಸಿದ್ರು ಮತ್ತು ಈ ಕಾರ್ಯಕ್ರಮವನ್ನು ಹೇಗೆ ನೆರವೇರಿಸಲಾಯಿತು ಅಂತ ನಾವು ನೋಡ್ತಾ ಇದ್ವಿ. ವೇದಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಕುಶರು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ನಾವೀಗ ನೋಡೋಣ. ಈಗ ತಾವು ನೋಡ್ತಿರ್ತಕ್ಕಂಥದ್ದು ಮೂಲ ಸಾನ್ನಿಧ್ಯ ಚೌಡೇಶ್ವರಿ ಮೂಲವಾಗಿ ಇಲ್ಲಿ ನಿಂತಹ ಸ್ಥಳ. ಮೊದಲು ಇಲ್ಲಿ ಪುಟ್ಟದಾದಂಥ ಒಂದು ಹುತ್ತ ಇದ್ದಂಥ ಸ್ಥಳ. ಈ ಹುತ್ತ ಇದ್ದಂಥ ಸ್ಥಳದ ಮುಂಭಾಗದಲ್ಲಿ ನೂತನವಾದಂತಹ ಆಲಯವನ್ನು ಕಟ್ಟಿದ್ದಾರೆ. ಆಲಯದಲ್ಲಿ ತಾಯಿ ನಿಂತಿದ್ದಾಳೆ, ಬರ್ತಕ್ಕಂಥ ಭಕ್ತರನ್ನ ಹರಿಸ್ತಿದ್ದಾಳೆ. ಅವಳ ಅನುಗ್ರಹ ಸದಾ ನಿಮಗಿರಲಿ. ಈಗಲೂ ಸಹಿತ ಈ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಘಟಸರ್ಪವೇ ಇದೆ. ಆ ಸರ್ಪ ಆಗಿಂದಾಗಲೇ ದರ್ಶನ ಕೊಡ್ತಿರುತ್ತೆ. ಮೊನ್ನೆ ಅಷ್ಟೇ ದರ್ಶನ ಕೊಟ್ಟಿದ್ದು ಉಂಟು. ಆ ಹುತ್ತದಿಂದ ಹೊರಬಂದಂಥ ಆ ಸರ್ಪ ಒಂದು ಪೊರೆ ಬಿಟ್ಟಿದ್ದು ಉಂಟು. ಅಂತಹ ಒಂದು ಸರ್ಪ ಇರ್ತಕ್ಕಂಥ ಸಾನ್ನಿಧ್ಯ ತಾಯಿ ಚೌಡೇಶ್ವರಿ ಅನುಗ್ರಹ ತಾವು ದರ್ಶನ ಮಾಡಬಹುದು. ಅಂಬಾ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಾವು ನೀವೆಲ್ಲರೂ ಸೇರಿರ್ತಕ್ಕಂಥದ್ದು ಇದೊಂದು ಪೂರ್ವ ಜನ್ಮದ ಪುಣ್ಯವೇ ಸರಿ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ದೇವರು, ದೇವತೆಗಳು, ದೈವ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ದೈವ ಸಾನ್ನಿಧ್ಯದಲ್ಲಿ ಇವತ್ತು ಪ್ರತಿಷ್ಠಾಪನಾಗೊಂಡಿರ್ತಕ್ಕಂಥ ಅಲಂಕಾರ ಮೂರ್ತಿ ಮಾತ್ರ ಚೌಡೇಶ್ವರಿ. ಆದರೆ ಹೊಳೆ ಚೌಡೇಶ್ವರಿಯಾಗಿ ಅಂದೇ ಪ್ರಸಿದ್ಧಿಮಾನವಾಗಿ ಬಂದು ಸಾಕಷ್ಟು ಜನ ಭಕ್ತರನ್ನು ಹರಿಸುವಂಥ ಈ ಒಂದು ಕ್ಷೇತ್ರ ಎಲ್ಲರ ಮನಸ್ಸಿಗೂ ಸಹಿತ ಹತ್ತಿರದಲ್ಲಿರ್ತಕ್ಕಂಥದ್ದು. ಈ ಒಂದು ಗ್ರಾಮದ ಸೌಭಾಗ್ಯ. ಈ ತಾಯಿ ಚೌಡೇಶ್ವರಿ ಹುತ್ತದಲ್ಲಿದ್ದು ದೇವಿ ಬರ್ತಕ್ಕಂತಹ ಭಕ್ತರನ್ನು ಹರಿಸ್ತಿರ್ತಕ್ಕಂಥದ್ದು. ಹುತ್ತದಿಂದಲೇ ನಾಗದೇವರ ದರ್ಶನ ಕೊಟ್ಟು ಚೌಡೇಶ್ವರಿ ಅಮ್ಮನವರು ಇಲ್ಲಿದ್ದಾರೆ, ನಿಮ್ಮ ಮನೋಕಾಮನೆಗಳು ಏನೇ ಇದ್ರೂ ಸಹಿತ ಈ ತಾಯಿಯ ದರ್ಶನಕ್ಕೆ ಬಂದರೆ ದರ್ಶನ ಮಾತ್ರದಲ್ಲೇ ಸಹಿತ ಆ ಒಂದು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದಾಗಿದೆ ಎಂಬತಕ್ಕಂಥದ್ದು ಈ ಕ್ಷೇತ್ರದಲ್ಲಿದೆ. ದೇವಿ ಪ್ರಸನ್ನಳಾಗಿದ್ದಾಳೆ. ಆ ತಾಯಿಯನ್ನು ಮಾತಾಡುವಾಗ, ಅಮ್ಮ ಇಲ್ಲಿಗೆ ಸಾಕಷ್ಟು ಜನ ರೈತ ಬಾಂಧವರು ಬರ್ತಾರೆ, ಆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ನಿನ್ನ ಅನುಗ್ರಹ ಬೇಕು. ಇಷ್ಟು ದಿವಸ ನೀನು ಹುತ್ತದಲ್ಲಿದ್ದು ದರ್ಶನ ಕೊಡ್ತಿದ್ದೆ, ಇವತ್ತು ಒಂದು ಮೂರ್ತಿಯನ್ನು ಮಾಡಿ, ಅಲಂಕಾರ ಮೂರ್ತಿಯನ್ನು ಮಾಡಿ ಪ್ರತಿಷ್ಠಾಪನೆಗೊಂಡಿದ್ದಾರೆ. ಪ್ರತಿಷ್ಠಾಪನೆ ಆದಂಥ ನಿನ್ನ ಈ ಅಲಂಕಾರ ಮೂರ್ತಿ ಬರ್ತಕ್ಕಂತಹ ಭಕ್ತರು ದರ್ಶನ ಮಾಡುವಂಥ ಕಾಲ, ದರ್ಶನದ ಜೊತೆಗೆ ನೀನು ಪ್ರಸಾದ ರೂಪವಾಗಿ ನೀನು ಅನುಗ್ರಹಿಸಬೇಕು, ನೀನು ಮಾತಾಡಬೇಕು ಅಂತ ತಾಯಿನ ನಾನು ಪ್ರಾರ್ಥನೆ ಮಾಡ್ತಿದ್ದೆ. ಪ್ರಾರ್ಥನೆ ಮಾಡುವಾಗ ಅಮ್ಮನವರ ಬಲಭಾಗದಲ್ಲಿದ್ದಂಥ ಆ ಪುಷ್ಪ ಯಥೇಚ್ಛವಾದಂಥ ರೀತಿ ಆಶೀರ್ವಾದವನ್ನು ಕೊಟ್ಟಿದ್ದನ್ನು ಸಾಕಷ್ಟು ಕ್ಯಾಮ್ರಾ ಕಣ್ಣುಗಳು ಸೆರೆ ಮಾಡಿದೆ. ಅಷ್ಟೇ ಅಲ್ಲದಿರ, ಇದೊಂದು ಶಕ್ತಿಯ ಪೀಠ, ಶಕ್ತಿ ಸಾನ್ನಿಧ್ಯ. ಇವತ್ತು ಪುಟ್ಟದಾದಂಥ ಈ ಆಲಯ, ಅಂದು ಹುತ್ತದಲ್ಲಿದ್ದಂಥ ದೇವಿ ಇಂದು ಪ್ರಸನ್ನಳಾಗಿ ಇಷ್ಟು ಜನ ಭಕ್ತರನ್ನು ಇಲ್ಲಿಗೆ ಸೆರೆ ಮಾಡಿಕೊಂಡಿದ್ದಾಳೆ, ತರಿಸ್ಕೊಂಡಿದ್ದಾಳೆ ಅಂದರೆ ಇನ್ನು ಮುಂಬರತಕ್ಕಂತಹ ದಿನಗಳಲ್ಲಿ ಇದೊಂದು ಕ್ಷೇತ್ರವಾಗುವುದರಲ್ಲಿ ಖಂಡಿತ ತಪ್ಪೇ ಇಲ್ಲ. ಇದು ಕ್ಷೇತ್ರವಾಗುತ್ತೆ. ಸಾಕಷ್ಟು ಜನ ಭಕ್ತರು ಬಂದು ಇಲ್ಲಿ ದರ್ಶನ ಮಾಡ್ತಾರೆ. ಚರ್ಮ ಬಾಧೆಗಳಿಗಾಗಲಿ, ಸಂತಾನ ಬಾಧೆಗಾಗಲಿ, ಋಣಬಾಧೆಗಾಗಲಿ, ಅಥವಾ ಮನುಷ್ಯನ ಗ್ರಹಗತಿಗಳಲ್ಲಿ ಉಂಟಾಗ್ತಕ್ಕಂಥ ಯಾವುದೇ ಸಮಸ್ಯೆಗಾದರೂ ಸಮಸ್ಯೆಗೊಂದು ಪರಿಹಾರವನ್ನು ಕಲ್ಪಿಸುವಂಥ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವಾಗಿ ಈ ಕ್ಷೇತ್ರ ಎಲ್ಲರನ್ನೂ ಸಹಿತ ಅನುಗ್ರಹಿಸುತ್ತೆ.
ತಾಯಿ ಚೌಡೇಶ್ವರಿಯ ಅನುಗ್ರಹ ಈ ರಾಜ್ಯದ ಸಮಸ್ತರಿಗೂ ಇದೆ. ಗ್ರಾಮದ ಎಲ್ಲರಿಗೂ ಸಹಿತ ಶುಭವಾಗುತ್ತೆ. ಈ ಗ್ರಾಮಕ್ಕೂ ಸಹಿತ ಮಳೆ ಬೆಳೆ ಯಥೇಚ್ಛವಾದಂಥ ರೀತಿಯಾಗಿ ಗ್ರಾಮ ಸಮೃದ್ಧಿತನ ಹೊಂದುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಾವೀಗ ನೋಡುವಂಥದ್ದು ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಕೆಂಚನಹಳ್ಳಿಗೆ ತೆರಳಿದ್ರು. ಅಲ್ಲಿ ಕೋಡಿ ಕೆಂಪಮ್ಮ ದೇವಿಯ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಇಲ್ಲಿ ಕೂಡ ಪ್ರಥಮವಾಗಿ ಗ್ರಾಮದ ಜನತೆ ವಿಶೇಷವಾದಂತಹ ಸ್ವಾಗತವನ್ನು ಕೋರಿದ್ರು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಈ ಎಲ್ಲ ದೃಶ್ಯಗಳನ್ನು ಹೇಗೆ ನೆರವೇರಿಸಲಾಯಿತು ನಾವೀಗ ನೋಡೋಣ.
ಜಯತು ಶ್ರೀ ಚಾಮುಂಡಿ ನಿನ್ನ ಗುಣ ಕೊಂಡಾಡಿ ಜಯವ ಕೋರುವೆ ನಿನಗೆ ಅನುದಿನವೂ ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ ಆನಂದ ಗುರೂಜಿರವರ ಪಾದ ಕಂಡೆನಾ ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಇರುವಂತಹ ಕೋಡಿ ಕೆಂಪಮ್ಮ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹೇಗೆ ನೆರವೇರಿಸಲಾಗ್ತಿತ್ತು ಅಂತ ನಾವು ನೋಡ್ತಾ ಇದ್ವಿ. ಇಲ್ಲಿ ಪ್ರಥಮವಾಗಿ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ತೆರಳಿದ್ರು ಮತ್ತು ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಿದ್ರು. ನಂತರ ಗೋಪುರದ ಕಳಶ ಪೂಜೆಯನ್ನು ಕೂಡ ನೆರವೇರಿಸಲಾಯಿತು. ಈ ಎಲ್ಲ ದೃಶ್ಯಗಳನ್ನು ನಾವೀಗ ನೋಡೋಣ. ಭಕ್ತಿಯಾಗರ ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ ಭಕ್ತಿಯಾಗರ ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ ಮಹಾತಪಸ್ವಿ ಮಹಾ ತೇಜಸ್ವಿ ಹನುಮನ ಕೀರುತಿ ಹಾಡಿ ಭಕ್ತಿ ನಾಮವನು ಹಾಡಿ ಸಿರಿ ಸುಖ ಬೇಡುತ್ತ ಹಾಡಿ ಭಕ್ತಿಯಾಗರ ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ ಮಹಾತಪಸ್ವಿ ಮಹಾ ತೇಜಸ್ವಿ ಹನುಮನ ಕೀರುತಿ ಹಾಡಿ ಭಕ್ತಿ ನಾಮವನು ಹಾಡಿ ಸಿರಿ ಸುಖ ಬೇಡುತ್ತ ಹಾಡಿ ಜಯ ಜಯ ಶ್ರೀ ಹನುಮ ಜಯ ಜಯ ಶ್ರೀ ಹನುಮ ರಾಮನ ಕಂಡ ಹನುಮ ಜಯ ಜಯ ಶ್ರೀ ಹನುಮ
ಬೇಡುತ್ತ ಹಾಡಿ ಜಯ ಜಯ ಶ್ರೀ ಹನುಮ ಜಯ ಜಯ ಶ್ರೀ ಹನುಮ ರಾಮನ ಭಟ್ಟ ಹನುಮ ಜಯ ಜಯ ಶ್ರೀ ಹನುಮ ಹನುಮನ ಮನದಿ ಪ್ರಾರ್ಥಿಸಿ ನಡೆದರೆ ಸುಖ ಸಂತೋಷ ದೊರೆಯುವುದು ಹನುಮನ ನಿತ್ಯ ಪೂಜೆಯ ಸಲ್ಲಿಸಿದರೆ ಮುಕ್ತಿಯ ಪಥವೂ ದೊರೆಯುವುದು ಸ್ವರ್ಗ ಸುಖವೂ ದೊರೆಯುವುದು ಸ್ವರ್ಗ ಸುಖವೂ ದೊರೆಯುವುದು ಬಾಳಿಗೆ ನೆಮ್ಮದಿ ದೊರೆಯುವುದು ಬಾಳಿಗೆ ನೆಮ್ಮದಿ ದೊರೆಯುವುದು ಭಕ್ತಿಯಾಗರ ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ ಮಹಾತಪಸ್ವಿ ಮಹಾ ತೇಜಸ್ವಿ ಹನುಮನ ಕೀರುತಿ ಹಾಡಿ ಭಕ್ತಿ ನಾಮವನು ಹಾಡಿ ಸಿರಿ ಸುಖ ಬೇಡುತ್ತ ಹಾಡಿ ಜಯ ಜಯ ಶ್ರೀ ಹನುಮ ಜಯ ಜಯ ಶ್ರೀ ಹನುಮ ರಾಮನ ಭಟ್ಟ ಹನುಮ ಜಯ ಜಯ ಶ್ರೀ ಹನುಮ ಚಿಂತನಹಳ್ಳಿಯ ಕೋಡಿ ಕೆಂಪಮ್ಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿಯ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ. ಈ ಭಾಗದಲ್ಲಿ ನಾನು ಮೊನ್ನೆನೇ ತಿಳಿಸ್ಕೊಟ್ಟೆ, ಸಾಕಷ್ಟು ದೇವಾಲಯಗಳು, ಸಾಕಷ್ಟು ಪುಣ್ಯಕ್ಷೇತ್ರಗಳು, ಸಾಕಷ್ಟು ಪವಾಡ ಕ್ಷೇತ್ರಗಳು ಅಂತ. ಅಂತಹ ಪವಾಡ ಕ್ಷೇತ್ರಗಳಲ್ಲಿ ಕೆಂಪಮ್ಮನ ಸಾನ್ನಿಧ್ಯ ಒಂದು ಕಡೆ, ಹನುಮನ ಸಾನ್ನಿಧ್ಯ ಮತ್ತೊಂದು ಕಡೆ. ಏನೇ ಆದರೂ ಈ ಭಾಗದಲ್ಲಿರ್ತಕ್ಕಂತಹ ಭಕ್ತರೇ ಪುಣ್ಯಾತ್ಮರು. ಪ್ರಸನ್ನಾಂಜನೇಯ ಸ್ವಾಮಿಯ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ, ಕುಂಭಾಭಿಷೇಕ, ಜೊತೆಗೆ ವಿಮಾನ ಗೋಪುರ ಇದೆಲ್ಲವೂ ಸಹಿತ ಬಹಳ ಅದ್ಧೂರಿತವಾಗಿ ನಡೆದಿದೆ. ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದಲ್ಲಿ ನಡೆದಂಥ ಇವತ್ತಿನ ಈ ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮ, ಅದರಲ್ಲೂ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಈ ಶುಭ ಶುಕ್ರವಾರದಂದು ನಡೀತಿರ್ತಕ್ಕಂಥ ರಾಹುಕಾಲ ಆದ ನಂತರ ಆಗಿರ್ತಕ್ಕಂಥ ಅಭಿಜಿನ್ ಲಗ್ನದ ಈ ಶುಭ ಮುಹೂರ್ತದಲ್ಲಿ ಯಾರೆಲ್ಲ ಹನುಮನ ದರ್ಶನ ಮಾಡಿದ್ದೀರೋ ನಿಮ್ಮೆಲ್ಲರ ಮನಸ್ಸಲ್ಲೂ ಸಹಿತ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ನಾನು ಹನುಮನ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ. ಹನುಮನ ಅನುಷ್ಠಾನ, ಹನುಮನ ಧ್ಯಾನ, ರಾಮರ ಆರಾಧನೆ ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶ್ರೀರಾಮ 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 ಆ ರಾಮನಾಮವನ್ನು ಪಠನೆ ಮಾಡ್ತಾ ಹನುಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ, ಅದರಲ್ಲೂ ಈ ಒಂದು ಪ್ರಧಾನವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಕುಂಭಾಭಿಷೇಕ ನಡೆಸುವಂಥ ಈ ಶುಭ ಸನ್ನಿವೇಶ ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ.
ಕೋಡಿ ಕೆಂಪಮ್ಮ ದೇವಿಯ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ದೇವಾಲಯದಲ್ಲಿ ಹೇಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಿದ್ದಾರೆ ಅನ್ನೋದನ್ನ ನೋಡೋಣ. ಜೊತೆಗೆ ವಿಶೇಷವಾಗಿ ಏನೆಲ್ಲ ಅರ್ಥಪೂರ್ಣ ಮಾಹಿತಿಗಳನ್ನು ವೇದಿಕೆಯಲ್ಲಿ ಗುರುಜಿಯವರು ತಿಳಿಸಿದ್ರು ಅನ್ನೋದನ್ನು ಕೂಡ ಈಗ ನೋಡೋಣ. ಕೆಂಪಮ್ಮ ಎಂಬತಕ್ಕಂತಹ ದೇವಿಯ ನಾಮಾಂಕಿತದಲ್ಲಿ 150 ವರ್ಷಗಳ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ತಾವೀಗ ನೋಡ್ತಿರ್ತಕ್ಕಂಥದ್ದು ಮುಂಭಾಗದ ಅಲಂಕಾರ ಮೂರ್ತಿ ಮಾತ್ರ. ಈ ಕೆಂಪಮ್ಮಳ ಮೂಲ ಸಾನ್ನಿಧ್ಯ ಈ ದೇವಿಯ ಹಿಂಭಾಗದಲ್ಲಿರ್ತಕ್ಕಂಥ ಹುತ್ತದಲ್ಲಿದೆ. ಈ ಭಾಗದಲ್ಲಿ ಸಾಕಷ್ಟು ಪವಾಡಗಳಿರ್ತಕ್ಕಂಥದ್ದು, ಬೇಡಿ ಬಂದಂತಹ ಭಕ್ತರ ಮನೋಕಾಮನೆಗಳನ್ನು ಈಡೇರಿಸುವಂತಹದ್ದು. ಸಂಕಷ್ಟದಲ್ಲಿರ್ತಕ್ಕಂಥವ್ರನ್ನ, ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಅವರ ಕಷ್ಟಗಳು ಏನೇ ಇದ್ದರೂ ಸಹಿತ ಕಷ್ಟಗಳನ್ನು ಆದಷ್ಟು ಬೇಗ ದೂರ ಮಾಡುವಂತಹ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಅಂತಲೇ ಹೆಸರಾಗಿರ್ತಕ್ಕಂಥ ತಾಯಿ ಕೆಂಪಮ್ಮಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತು ನಾವಿದ್ದೇವೆ. ಪ್ರಸನ್ನಾಂಜನೇಯ ಸ್ವಾಮಿಯ ಸಾನ್ನಿಧ್ಯವೂ ಹೌದು, ದೇವಿಯ ಸಾನ್ನಿಧ್ಯವೂ ಹೌದು. ಹಾಗೆ ಬೇಡಿ ಬಂದಂತಹ ಭಕ್ತರ ಮನೋಕಾಮನೆಗಳ ಸಿದ್ಧಿಗಾಗಿ ಕಲಿಯುಗದಲ್ಲಿ ಕಾಮಧೇನುವಿನಂತೆ ಕೂತಿರ್ತಕ್ಕಂತಹ ತಾಯಿಯ ಸಾನ್ನಿಧ್ಯ. ಈ ತಾಯಿಯ ಸಾನ್ನಿಧ್ಯದಿಂದ ಎಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ನಾನು ಸಹಿತ ದೇವಿನ ಪ್ರಾರ್ಥನೆ ಮಾಡ್ತಿದ್ದೇನೆ. ಇವತ್ತು ಎಲ್ಲರ ಸಮ್ಮುಖದಲ್ಲೂ ಕೃಪಾಂಜನೇಯನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ನಾವು ನೋಡ್ತಿದ್ದೀವಿ. ಕೃಪಾಂಜನೇಯ ಎಂಬತಕ್ಕಂತಹ ನಾಮಾಂಕಿತದಿಂದ ಪ್ರಬರ್ಧಮಾನಕ್ಕೆ ಬರುವಂತಹ ಭಕ್ತರನ್ನು ಹರಿಸಿ ಆಶೀರ್ವದಿಸುವಂಥ ಪದ್ಮಾನನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದ ಪದ್ಮಮೈ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಓಂ ಸರಸಧನಲಯೇಂ ಸರೋಜಹಸ್ತೆ ಧಬಲತರಾಗುಂ ಶಕಂದಮಾಲ್ಯಶೋಭೆ ಭಗವತಿ ಹರಿವಲ್ಲಭೇ ಮನೋರಮೆ. ಓಂಕಾರ ರೂಪಿಣಿ ಜನನಿ ದೇವಿ ಜಗದಂಬೆ ಜನನಿ, ಓಂಕಾರ ರೂಪಿಣಿ ಜನನಿ ರಾಜರಾಜೇಶ್ವರಿ ಆಶ್ರಿತ ರಕ್ಷಕಿ ಮಹಾಮಾಯಿ ಶುಭಾಸುರಮರ್ದಿನಿ ದೇವಿ ಜಗದಂಬೆ ಜನನಿ, ಓಂಕಾರ ರೂಪಿಣಿ ಜನನಿ. ತ್ರಿಪುರ ಸುಂದರಿ ಮಣಿಪುರ ನಿಲಯೇ ಹರ್ಷದಾಯಿನಿ ಅನುಪಮ ರಾಣಿ, ತ್ರಿಪುರ ಸುಂದರಿ ಮಣಿಪುರ ನಿಲಯೇ ಹರ್ಷದಾಯಿನಿ ಅನುಪಮ ರಾಣಿ, ಅಖಿಲಾಂಡೇಶ್ವರಿ ಗೌರಿ ಮನೋಹರಿ ಕಲ್ಹಾರ ಭೂಷಿಣಿ ಮಧುರ ಭಾಷಿಣಿ ದೇವಿ ಜಗದಂಬೆ ಜನನಿ, ಓಂಕಾರ ರೂಪಿಣಿ ಜನನಿ. ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಶ್ರೀ ಕೋಡಿ ಕೆಂಪಮ್ಮ ದೇವಿಯ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ ಶ್ರೀ ಕೃಪಾಂಜನೇಯ ಸ್ವಾಮಿಯ ಸ್ಥಿರಬಂಬ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂತಹ
ಎಲ್ಲ ಭಗವದ್ಭಕ್ತರಿಗೂ ಹಾಗೂ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಗ್ರಾಮದಲ್ಲಿ ಭಗವತಿಯ 150 ವರ್ಷಗಳ ಇತಿಹಾಸ ಇರತಕ್ಕಂಥ ಮೂಲ ಸಾನ್ನಿಧ್ಯ, ಈಗ ಪ್ರತಿಷ್ಠಾಪನಾಗೊಂಡಿರ್ತಕ್ಕಂತಹ ಪ್ರಸನ್ನಾಂಜನೇಯ ಸ್ವಾಮಿಯ ಸಾನ್ನಿಧ್ಯ, ಈ ಸಾನ್ನಿಧ್ಯಕ್ಕೆ ಆಗಮಿಸಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಚಿರಪರಿಚಿತವಾಗಿ ಒಂದು ಮಹತ್ತರವಾಗಿರ್ತಕ್ಕಂಥ ಕಾಯಕವನ್ನು ಮಾಡಿ, ಕಾಯಕವೇ ಕೈಲಾಸ ಎಂಬಂಥ ರೀತಿ ಅವರ ಕಾಯಕವನ್ನು ನಿರಂತರವಾಗಿ ಮುಂದುವರಿಸ್ತಾ ಮುಂಬರ್ತಕ್ಕಂತಹ ದಿನಗಳಲ್ಲಿ ಇನ್ನೊಂದು ದೊಡ್ಡ ಯೋಜನೆಯನ್ನು ಇಟ್ಕೊಂಡು ಆ ಯೋಜನೆಯನ್ನು ಅತಿ ಶೀಘ್ರದಲ್ಲೇ ನಾನು ಜಾರಿ ಮಾಡ್ತೇನೆ ಅಂತಕ್ಕಂಥದ್ರ ಮಾತನ್ನು ನನ್ನ ಕಿವಿಯಲ್ಲಿ ಹೇಳಿದಾಗ ಭಾಳ ಸಂತೋಷ ಅನ್ನಿಸ್ತು. ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ತೂರೇಕೆರೆಯ ಕ್ಷೇತ್ರದ ಶ್ರೀ ಮಸಾಲೆ ಜಯರಾಮರು ಅವರೊಂದು ಮಾತು ಹೇಳಿದರು, ನಮ್ಮ ಭಾಗದಲ್ಲಿ ಬಡತನ ಅಂತಕ್ಕಂಥದ್ದಿಲ್ಲ, ಹಾಗೆ ಬೇಡ್ತಕ್ಕಂತಹವರನ್ನೂ ಇಲ್ಲ, ಇದು ಕೊಟ್ಟು ತಿಂತಕ್ಕಂತಹವರ ಗುಣ ನಮ್ಮ ರೈತ ಬಾಂಧವರಲ್ಲಿದೆ. ಯಾರೊಬ್ಬರಾದರೂ ಸಹಿತ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂಥ ಗುಣ ಇದೆ ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತ ಬಾಂಧವರಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಗುಣ. ಹಾಗೆ ಈ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ನಿಮ್ಮ ಕಡೆಯಿಂದ ಒಂದು ಉಪದೇಶ ಬೇಕಾಗಿದೆ. ಆ ಮಕ್ಕಳು ಓದೋದಕ್ಕೋಸ್ಕರ, ಆ ಓದಿಗೋಸ್ಕರ, ಮಕ್ಕಳ ವಿದ್ಯಾರ್ಜನೆಗೋಸ್ಕರ ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿದ್ರು. ಇವತ್ತಿನ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಮನೆ ಮಕ್ಕಳು, ಪ್ರತಿಯೊಬ್ಬ ರೈತ ಬಾಂಧವರ ಮಕ್ಕಳು ಜ್ಞಾನವಂತರಾಗಿ IAS IPSಗಳಾದರೆ ಅದಕ್ಕಿಂತ ಮುಂಚೆ ಇನ್ನೊಂದು ಬೇಕಾಗಿರ್ತಕ್ಕಂಥದ್ದಿಲ್ಲ, ಇನ್ನೊಂದು ಆಸ್ತಿ ಅಂತಸ್ತು ಬೇಕಾಗಿಲ್ಲ. ಮಕ್ಕಳು ಜ್ಞಾನವಂತರಾಗಬೇಕು, ಮಕ್ಕಳು ಬುದ್ಧಿವಂತರಾಗಬೇಕು. ಅಂತಹ ನಿಟ್ಟಿನಲ್ಲಿ ಅವರ ಚಿಂತನೆ ಮೆಚ್ಚುವಂಥದ್ದು. ಈ ಒಂದು ಕಾಯಕ ಅತಿ ಶೀಘ್ರದಲ್ಲೇ ನಿಮ್ಮ ಭಾಗದಲ್ಲಿ ನಡೆದರೆ ಆ ವಿದ್ಯಾರ್ಥಿಗಳಿಗೆ ಸೂಕ್ತವಾದಂಥ ಒಂದಷ್ಟು ಉಪದೇಶದ ಮಂತ್ರಗಳನ್ನು ನಾನು ಉಣಬಡಿಸಲಿಕ್ಕಾಗಿ ನಾನು ಬರ್ತೇನೆ. ನಮ್ಮ KM ನಾಗರಾಜರವರು ಅವರು ಹಾಕಿರ್ತಕ್ಕಂಥ ಹೆಜ್ಜೆ, ಅವರು ನಡೆದು ಬಂದಂಥ ಹಾದಿ, ಪ್ರತಿಯೊಂದರಲ್ಲೂ ಸಹಿತ ಸ್ಪಷ್ಟತೆಯನ್ನು, ಕಣ್ಣಿಗೆ ಕಟ್ಟುವಂಥ ಚಿತ್ರಣವನ್ನು, ನೈಜತೆಯನ್ನು ಏನಿದೆಯೋ ಅದನ್ನಷ್ಟೇ ಸ್ಪಷ್ಟವಾಗಿ ಮಾತಾಡ್ತಕ್ಕಂಥ ಗುಣ ನಮ್ಮ KM ನಾಗರಾಜರವರು. ಕೋಡಿ ಕೆಂಪಮ್ಮ ದೇವಿಯ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿಶೇಷವಾದಂತಹ ತಂತ್ರಸಾರವನ್ನು ಕೂಡ ಗುರು ತಿಳಿಸ್ಕೊಟ್ಟಿದ್ದಾರೆ. ಆ ತಂತ್ರಸಾರವನ್ನು ಮಾಡೋದ್ರ ಮುಖಾಂತರ ನಮ್ಮೆಲ್ಲ ಸಮಸ್ಯೆಗಳಿಂದ ನಾವು ಮುಕ್ತರಾಗಬಹುದು ಮತ್ತು ಶುಭ ಫಲಗಳನ್ನು ಆದಷ್ಟು ಶೀಘ್ರವೇ ನಮ್ಮದಾಗಿಸ್ಕೊಳ್ಬೋದು. ತಂತ್ರಸಾರವನ್ನು ಹೇಗೆ ಮಾಡೋದು ಅನ್ನೋದನ್ನು ಈಗ ನೋಡೋಣ. ಮೊದಲು ಆಂಜನೇಯ ಸ್ವಾಮಿ ಮುಂದೆ ಕೂತು ಅಲ್ಲಿ ನಾನು ಪ್ರಾರ್ಥನೆಯನ್ನು ಹೇಳಿದೆ. ಹನುಮ ಬಂದಿರೋದು ತಡ, ಆದರೆ ಈ ಭಾಗದ ಭಕ್ತರು, ಅಪಾರವಾದಂತಹ ಭಕ್ತರು, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಧರ್ಮ ಸೂಕ್ಷ್ಮತೆಗಳನ್ನು ಅರ್ಥಕೊಂಡು ಈ ಭಾಗದಲ್ಲಿರ್ತಕ್ಕಂಥ ಹೆಣ್ಣುಮಗಳು, ಪ್ರತಿಯೊಬ್ಬ ಹೆಣ್ಣುಮಗಳು ಸಹಿತ ತನ್ನ ಮಕ್ಕಳು ಸಂಸ್ಕಾರವಂತ ಮಕ್ಕಳಾಗಬೇಕು ಎಂಬತಕ್ಕಂಥ ಸಂಕಲ್ಪದಿಂದ ಇವತ್ತು ನಿನ್ನ ಸಾನ್ನಿಧ್ಯಕ್ಕೆ ಬಂದಿದ್ದಾರೆ. ನೀನು ಪ್ರತಿಷ್ಠಾಪನೆಗೊಂಡು ಇವತ್ತು ಪ್ರತಿಷ್ಠಾಪನೆಗೊಂಡರೂ ಸಹಿತ ಈ ಒಂದು ಸಾನ್ನಿಧ್ಯಕ್ಕೆ ಒಂದು ಶಕ್ತಿ ಇದೆ. ಆ ಶಕ್ತಿ ಏನೆಂಬತಕ್ಕಂಥದ್ದು ನೀನು ತೋರಿಸಬೇಕು ಅಂದಾಗ ಭಗವಂತನ ಬಲಭಾಗದಲ್ಲಿದ್ದಂಥ ಪುಷ್ಪಮಾಲೆ ಹಾಗೆಯೇ ತಳಕ್ಕೆ ಕೂತ್ಕೊಳ್ತು. ಇದು ಆನಂದ್ ಗುರುಜಿಗೂ ದೇವರಿಗೂ ಮಾತ್ರವಲ್ಲ, ನನ್ನ ಮತ್ತು ದೇವರ ಮಧ್ಯದಲ್ಲಿ ಸುಮಾರು ಒಂದು 180 ಕ್ಯಾಮ್ರಾಗಳಿರುತ್ತೆ, ಒಂದು 20 ಮೊಬೈಲ್ಗಳಿರುತ್ತೆ, ಹಾಗೆ ಪ್ರತ್ಯಕ್ಷವಾಗಿ ಲೈವಲ್ಲಿ ನೋಡಿರ್ತಕ್ಕಂಥ ಕಣ್ಗಳಿದೆ. ಇಲ್ಲಿಂದ ತಾಯಿಯ ಸಾನ್ನಿಧ್ಯಕ್ಕೆ ಹೋದೆ. ತಾಯಿಯ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ದೇವಿನ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿದ್ರೆ ಆ ತಾಯಿ ಮಾತ್ರ ಯಾಕೋ ನನ್ನ ಮೇಲೆ ಅವಳು ಕರುಣೆ ಬರಲಿಲ್ಲ. ಸಾಕಷ್ಟು ಹೊತ್ತಾದರೂ ನನ್ನ ಕಾಯಿಸಿದ್ಲು. ನೀನು ಗಟ್ಟಿನ ನಾನು ಗಟ್ಟಿನ ನೋಡೋಣ ನಾನು ಕೂತ್ಕೊಂಡ್ಬಿಟ್ಟೆ ಚಕ್ಕಮಟ್ಲ ಹಾಕ್ಕೊಂಡು. ಯಾಕೆ ನಾನು ನಿಧಾನ ಮಾಡಿದೆ ಅಂದರೆ ಆ ತಾಯಿ ಕೊಟ್ಟಿದ್ದು ಪ್ರಸಾದ ನಿಧಾನ ಆಯಿತು. ಪ್ರಸಾದ ನಿಧಾನ ಆದರೂ ಸಹಿತ ಅದರಿಂದ ಒಂದು ಮೂಲ ಅರ್ಥ ಇತ್ತು. ಈ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಆಗಬೇಕಾಗಿದೆ. ನಾನು ಅದನ್ನು ಪುನಃ ಈ ದೇವಸ್ಥಾನದ ಆಡಳಿತ ಮಂಡಳಿಯನ್ನು ಕರೆದು ಮಾತಾಡಬೇಕು ಎಂಬತಕ್ಕಂಥ ಒಂದು ಸಂಕಲ್ಪ ಇತ್ತು. ಅದನ್ನು ಈಗ ನಿಮ್ಮ ಮುಂದೆ ಪ್ರಸ್ತಾವಿಸ್ತಾ ಇದ್ದೇನೆ. ಆದಷ್ಟು ಬೇಗ ಈ ತಾಯಿಗೆ 9 ಜನ ಸುಮಂಗಲೆಯರು, 9 ಜನ ಪುಟ್ಟ ಮಕ್ಕಳು, ಅಂದರೆ ಕುಮಾರಿಯರು, ಸುಮಂಗಲೆಯರು ಮತ್ತು ದಂಪತಿಗಳು, ಇವರ ಸಮ್ಮುಖದಲ್ಲಿ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಕಬ್ಬಿನ ಹಾಲಿನಿಂದ ಒಂದು ಅಭಿಷೇಕ ಆಗಬೇಕಾಗಿದೆ. ಹಾಗೆ ಇಲ್ಲಿ ಈ ಒಂದು ಸಾನ್ನಿಧ್ಯಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಒಂದು ಬಸವನ್ನ ಆರಾಧನೆ ಮಾಡ್ತಿದ್ದದ್ದು, ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಬಸವನ್ನ ಈ ದೇವಾಲಯಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು, ಆ ಬಸವ ಇವತ್ತು ಕಾಣೆಯಾಗಿ ಎಲ್ಲೋ ತಾನು ಮುಂದೆ ನಡೆದಿರ್ತಕ್ಕಂಥದ್ದು ಒಂದು ಇತಿಹಾಸ ಇದೆ ಅಂತಕ್ಕಂಥದ್ದು ಒಳಗೆ ಧರ್ಮ ಸೂಕ್ಷ್ಮಗಳು ನನ್ನ ಕಿವಿ ಬಿತ್ತು. ಹಾಗಾಗಿ ಈ ದೇವಾಲಯಕ್ಕೂ ಸಹಿತ ಒಂದು ಬಸವನ್ನ ನೀವು ಕೊಡುಗೆಯಾಗಿ ಕೊಡಬೇಕು. ಆ ಬಸವನಿಗೆ ಇಲ್ಲಿ ಅನುಷ್ಠಾನ ಆಗಬೇಕು. ಈ ಒಂದು ಕೈಂಕರ್ಯಕ್ಕೆ ನೀವು ಮುಂದಾದರೆ ಒಳಗೆ ಕೂತಿರುವ ತಾಯಿ ಯಾರೇ ಭಕ್ತರೋಗಿ ನಿಂತು ಮಾತಾಡಿದ್ರು ಮಾತಾಡಿದ ಪ್ರತಿ ಮಾತುಗೂ ಉತ್ತರಿಸ್ತಾಳೆ. ಆ ಉತ್ತರಿಸುವಂಥ ಶಕ್ತಿ ಈ ಸಾನ್ನಿಧ್ಯಕ್ಕಿದೆ. ಯಾಕೆಂದರೆ ಒಂದು ಹುತ್ತದಲ್ಲಿ ಅಡಗಿದ್ದು
ಇವತ್ತು ಬೆಳಕಿಗೆ ಬಂದು ಬರ್ತಕ್ಕಂಥ ಭಕ್ತರನ್ನ ಹರಿಸಿ ಅವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸುವಂಥ ಒಂದು ಕಲ್ಪವಲ್ಲಿಯಾಗಿ ತಾಯಿ ಇಲ್ಲಿ ನೆಲೆಂತಿದ್ದಾಳೆ. ನೀವು ಅಮ್ಮನವರ ಉತ್ಸವ ಮೂರ್ತಿ ನೋಡ್ತಿದ್ದೀರಿ, ವೈಭವೀಪೂರಿತವಾಗಿರ್ತಕ್ಕಂಥ ದೇವಾಲಯ ನೋಡಿದ್ದೀರಿ, ಭಾಳ ಭವ್ಯವಾದಂಥ ಅಲಂಕಾರ ಮೂರ್ತಿಯನ್ನಷ್ಟೇ ನೋಡ್ತಾ ಇದ್ದೀರಿ. ಅದರೊಳಗಡೆ ಒಬ್ಬಳು ಮಾತಾಡುವಂಥ ತಾಯಿ ಇದ್ದಾಳೆ. ಆ ತಾಯಿನ ಮಾತಾಡಿಸ್ಬೇಕಾದ್ರೆ ಈ ಒಂದು ಅನುಷ್ಠಾನವನ್ನು ಆದಷ್ಟು ಬೇಗ ಇದನ್ನು ನೀವು ಮಾಡಿದ್ದೇ ಆದರೆ ಈ ದೇವಾಲಯ ಜಗತ್ಪ್ರಸಿದ್ಧಿ ಆಗುತ್ತೆ. ಇದೊಂದು ಪುಣ್ಯಕ್ಷೇತ್ರವಾಗುತ್ತೆ. ಈ ಭಾಗದ ಪುಣ್ಯಕ್ಷೇತ್ರ ಇದಾಗಬೇಕು. ಅದರ ಜೊತೆಗೆ ಮತ್ತೊಂದು ವಿಚಾರ, ಮಹರ್ಷಿಗಳು ನಿಮ್ಮ ಭಾಗಕ್ಕೆ ಬಂದಿದ್ದಾರೆ ಅಂದರೆ ಅದರಿಂದ ಏನಾದರೂ ಒಂದು ವಿಚಾರ ತಿಳ್ಕೊಳ್ಬೇಕು ಎಂಬತಕ್ಕಂಥ ಆಸೆ ನಿಮಗಿರುತ್ತೆ. ನಿಮಗೊಂದು ಚಿಕ್ಕದಾದಂಥ ಒಂದು ತಂತ್ರಸಾರವನ್ನು ನಾನು ಹೇಳ್ಕೊಡ್ತೇನೆ. ಈ ತಂತ್ರಸಾರ ವಾಸ್ತುಗೃಹದಲ್ಲಿ ಸಮಸ್ಯೆ ಹೊತ್ತಿರೋರಿಗೆ, ದಂಪತಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಮಾಡಿಕೊಂಡು ಮನೆಯಲ್ಲಿ ಬರ್ರಂತ ಇದ್ದು ಓಡೋಗ್ತಾರಲ್ಲ ಯಜಮಾನರು ಅಥವಾ ಹೆಂಡತಿನೋ, ನಿಮ್ಮಿಬ್ಬರಿಗೂ ಅನ್ವಯಿಸಬೇಕು. ಗಂಡ ಹೆಂಡತಿಯರ ಜೀವನ ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ. ಒಂದೇ ನಾಣ್ಯ ಒಂದು ಕುಟುಂಬ. ಆ ಕುಟುಂಬದಲ್ಲಿರ್ತಕ್ಕಂಥ ಒಂದು ನಾಣ್ಯಕ್ಕೆ 2 ಮುಖಗಳು, ಅದೇ ಗಂಡು ಹೆಣ್ಣು. ನೀವು ಚೆನ್ನಾಗಿದ್ದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕುಟುಂಬದ ಮಕ್ಕಳು ಚೆನ್ನಾಗಿರ್ತಾರೆ. ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಚೆನ್ನಾಗಿದ್ದರೆ ಇಡೀ ಕುಟುಂಬ ಮನೆ ನಗನಗ್ತಾ ಇರುತ್ತೆ. ಆ ಕುಟುಂಬ ನಗಸಕ್ಕೋಸ್ಕರ, ಆ ಕುಟುಂಬ ಚೆನ್ನಾಗಿರ್ಲಿಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ತಂತ್ರಸಾರ, ಒಂದು ಬಟ್ಲಡಿಕೆ. ಅದರ ಜೊತೆಗೆ ಈ ಭಾಗದಲ್ಲಿ ಎಲ್ಲಾದರೂ ಅಶ್ವತ್ಥ ಸಿಕ್ಕಿದ್ರೆ ಒಂದು ಅಶ್ವತ್ಥದ ಎಲೆ, ಬಟ್ಲಡಿಕೆ ಅಂದರೆ ಪೂರ್ಣ ಹಿಡಿ ಅಡಿಕೆ. ಈ ಭಾಗದಲ್ಲಿ ಅಡಿಕೆ ಮರಗಳಿಗೆ ಏನೂ ಕೊರತೆ ಇಲ್ಲ, ಹಾಗೆ ಅಡಿಕೆಗೂ ಕೊರತೆ ಇಲ್ಲ. ನಾವು ಈ ನಿಮ್ಮ ಮಹರ್ಷಿಗಳು ಹೇಳುವ ಪ್ರತಿ ಮಾತು ನಿಮ್ಮ ಪ್ರಾಂತ್ಯದಲ್ಲಿ ಏನು ಸಿಗುತ್ತೋ ಸಿಕ್ಕಂಥದ್ದನ್ನು, ಈ ಪ್ರಕೃತಿ ಮಾತೆ ನಮಗೆ ಕೊಟ್ಟದ್ದನ್ನು, ಜೊತೆಗೆ ನಮ್ಮ ಕಣ್ಣು ಕಾಣಿದ್ದನ್ನು ಮಾತ್ರ ನಾವು ಅದನ್ನು ಮಾಡಿ ಅದರಲ್ಲೇ ಕಾರ್ಯಸಿದ್ಧಿ ಮಾಡ್ಕೋಬೇಕು. ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಅಥವಾ ಅರಿಶಿಣದಿಂದ ತೆಗೆದಿರ್ತಕ್ಕಂಥ ಗಂಧ. ಯಾಕೆಂದರೆ ಅಪ್ಪಟ ಶ್ರೀಗಂಧ ಸಿಗೋದು ಬಹಳ ಕಷ್ಟ. ಆದರೆ ಈ ಅರಿಶಿಣ ಕೊಂಬಿನಿಂದ ತೆಗೆಯುವಂಥ ಗಂಧ ಇದೆಯಲ್ಲ, ಅದೆಲ್ಲ ಕಡೆ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಅರಿಶಿಣ ಕೊಂಬು ನೋಡಿದಿರಲ್ವ? ಯಾರಿಗೂ ಗೊತ್ತಿಲ್ಲ ನಮ್ಮ ಭಾರತೀಯ ಸ್ತ್ರೀಯರಿಗೆ. ಅರಿಶಿಣ ಕುಂಕುಮನೇ ಮುಖ್ಯ. ಅದೇ ಇಲ್ಲ ಅಂದರೆ ಈ ಸೌಮಂಗಲ್ಯತನ, ಆ ಹೆಣ್ಣು ಮಗುವಿನ ನಗುಮುಖ ನೋಡಿ. ತಾಯಂದ್ರೆ ನಿಮ್ಮ ಮುಖಗಳನ್ನು ನೋಡಿದ್ರೆ ಎಷ್ಟು ಆನಂದ. ನಿಮ್ಮ ಹಣೆಯಲ್ಲಿರ್ತಕ್ಕಂಥ ಕುಂಕುಮ, ಆ ಚಂದನ, ಗಂಧ, ಅದು ತಾಯಿ ಬೇಕು. ಪ್ರತಿಯೊಬ್ಬ ಭಾರತೀಯ ಸ್ತ್ರೀ ಅಪೇಕ್ಷೆ ಪಡಬೇಕಾದ್ದೇನನ್ನು? ತನ್ನ ಸೌಮಂಗಲ್ಯತನವನ್ನು. ನಿಮ್ಮ ತವರು ಮನೆಯಿಂದ ನಿಮ್ಮನ್ನು ಯಾವುದಕ್ಕೋಸ್ಕರ ಗಂಡನ ಮನೆ ಕಳಿಸಿದ್ದಾರೆ? ನನ್ನ ಮಗಳು ಚೆನ್ನಾಗಿರಲಿ, ನನ್ನ ಕುಟುಂಬ ಚೆನ್ನಾಗಿರಲಿ, ನನ್ನ ವಂಶ ಚೆನ್ನಾಗಿರಲಿ, ಇನ್ನೊಬ್ಬರ ಮನೆ ದೀಪ ಹಚ್ಚಿ ಆ ಮನೆ ಕುಟುಂಬ ಬೆಳೆಸಲಿ ಅಂತ. ಅದಕ್ಕಾಗಿ ಇವತ್ತಿನ ಈ ಕಾಯಕ ಬಹಳ ಅರ್ಥಪೂರ್ಣ. ಇದನ್ನು ಯಾರೇ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀನಿ. ಸಿದ್ಧಿಪಡಿಸ್ಕೊಳ್ಳುವಂತಹ ವಿಧಾನ ಇವಾಗ ಹೇಳ್ಕೊಡ್ತೀನಿ. ನೀವು ಅರಿಶಿನ ಪುಡಿ ನೋಡಿದ್ದೀರಿ, ಅರಿಶಿನ ಕೊಂಬು ನೋಡಿದ್ದೀರಿ. ಅರಿಶಿನ ಕೊಂಬಲ್ಲಿ ಗಂಧ ತೆಗಿಬೇಕು. ಅರಿಶಿನ ಪುಡಿಯಿಂದ ಒಂದು ವೃತ್ತಾಕಾರವನ್ನು ಹಾಕಬೇಕು. ಅರಿಶಿನ ಪುಡಿಯಿಂದ ಒಂದು ವೃತ್ತಾಕಾರವನ್ನು ಹಾಕಿ ಅದರ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಬರೀರಿ. ಅದರ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಬರೆದು ತ್ರಿಕೋನದ ಮಧ್ಯದಲ್ಲಿ ಒಂದು 4 ರೇಖೆಗಳಿರ್ತಕ್ಕಂಥ ಒಂದು ಸ್ಕ್ವೇರ್ ಬರೀರಿ. ಅರ್ಥ ಆಯ್ತಾ? ವೃತ್ತಾಕಾರ, ತ್ರಿಕೋನ, ಮಧ್ಯದಲ್ಲಿ ಒಂದು ಸ್ಕ್ವೇರ್. ಅದರ ಮಧ್ಯದಲ್ಲಿ ಐಂ ಎಂಬತಕ್ಕಂಥ ಒಂದೇ ಬೀಜಾಕ್ಷರಿ ಮಂತ್ರ. ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೆದು ಆ ಬಟ್ಲಡಿಕೆಯನ್ನು ಅದರ ಮೇಲೆ ಇಟ್ಟು, ಇದೆಲ್ಲ ಬರೀತಕ್ಕಂಥದ್ದು ಅರಿಶಿಣದಿಂದ ತಯಾರಾಗಿರ್ತಕ್ಕಂಥ ಗಂಧದಿಂದ ಬರಿಬೇಕು. ಆ ಬಟ್ಲಡಿಕೆಯನ್ನು ಮಧ್ಯದಲ್ಲಿಡಬೇಕು. ನಿಮ್ಮ ಉಂಗುರದ ಬೆರಳನ್ನು ಆ ಬಟ್ಲಡಿಕೆ ಮೇಲೆ ಇಡಬೇಕು. ಉತ್ತರಾಭಿಮುಖವಾಗಿ ಕೂತ್ಕೊಳ್ಬೇಕು. ಓಂ ಐಂ ಶ್ರೀಂ, ಓಂ ಐಂ ಶ್ರೀಂ, ಓಂ ಐಂ ಶ್ರೀಂ. ಇದನ್ನು 108 ಬಾರಿ ಪಠನೆ ಮಾಡಬೇಕು. ನಿಮ್ಮ ಅಂಗೈಯಲ್ಲಿ 1 ಹನಿ ಜೇನುತುಪ್ಪನ್ನು ಹಾಕ್ಕೋಬೇಕು. ನಿಮ್ಮ ಅಂಗೈಯಲ್ಲಿ 1 ಹನಿ ಜೇನುತುಪ್ಪ ಹಾಕ್ಕೊಂಡು 2 ದೀಪ ನಂಟಿಸಿ ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ ಶ್ರೀಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಆದ ಮೇಲೆ ಈ ಜೇನುತುಪ್ಪವನ್ನು ನೀರಲ್ಲಿ ಕಲಸಿ ಆ 1 ಲೋಟ ನೀರನ್ನು ನೀವು ದೃಷ್ಟಿ ತೆಗೆದುಕೊಂಡು ನಿಮ್ಮ ಮನೆ ವಾಸ್ಕಲ್ಗೆ ದೃಷ್ಟಿ ತೆಗೆದು ಅದನ್ನು ಎಲ್ಲಾದರೂ ಇರ್ತಕ್ಕಂಥ ಬೇವಿನ ಮರದ ಬುಡದಲ್ಲಿ ಆ ಜೇನುತುಪ್ಪ ನೀರನ್ನು ಮಿಕ್ಸ್ ಮಾಡೋದಲ್ಲ ಹಾಕಬೇಕು. ಇದು ಬೆಳಿಗ್ಗೆ ಮಾಡಿರ್ತಕ್ಕಂಥ ಅನುಷ್ಠಾನ ಸಂಜೆವರೆಗೂ ಅದೇ ಸಾನ್ನಿಧ್ಯದಲ್ಲಿ ಇರಬೇಕು. ಅದನ್ನು ಕದಲಿಸಬೇಡಿ. ಸಂಜೆ ಸೂರ್ಯಾಸ್ತಮ ಆದ ಮೇಲೆ, ಸೂರ್ಯ ಉದಯಿಸುವಂಥ ಕಾಲ ಮಾಡಿದ್ದೀರಿ, ಸೂರ್ಯಾಸ್ತಮ ಆದ ನಂತರ ಆ ಎಲೆಯನ್ನು ಜೋಪಾನವಾಗಿ ತೆಗೆದುಕೊಂಡು ಯಾವುದಾದ್ರು ಹಸಿರು ಗಿಡಗಳ ಹತ್ರ ಇಟ್ಟು ಬನ್ನಿ. ಇದನ್ನು ನೀವು 11 ಬಾರಿ ಮಾಡಿ. ಆದರೆ ಮಾಡೋಕ್ಕೆ ಈ ಅನುಷ್ಠಾನ ಮಾಡೋದಕ್ಕೂ ಮುನ್ನ ಒಂದು ಪ್ರಧಾನವಾದ ಸಂಕಲ್ಪ ನಿಮ್ಮದಿರಲಿ. ಆ ಸಂಕಲ್ಪ ನಿಮ್ಮ ಕುಟುಂಬದಲ್ಲಿ ಯಾವ ಸಮಸ್ಯೆಯನ್ನು ಹೊತ್ತಿದ್ದೀರಿ ಆ ಸಮಸ್ಯೆನಲ್ಲಿ ಹೇಳಿ. ಇದು ಆಧಾರ್ ಕಾರ್ಡ್ ಬೇಡ, ಐಡೆಂಟಿ ಕಾರ್ಡ್ ಬೇಡ, ಮೆಡಿಕಲ್ ಸರ್ಟಿಫಿಕೇಟ್ ಬೇಡ. ಅಂದರೆ ನಮಗೆ ಬೇಕಾದ್ದು ನಮಗೂ ಮೇಲಿರ್ತಕ್ಕಂಥವ್ರಿಗೂ ಡೈರೆಕ್ಟ್ ಲಿಂಕ್ ಇದು. ನೀವು ಅನುಷ್ಠಾನವನ್ನು ಮಾಡಿ ಇದರಲ್ಲಿ ಕೆಲಸವನ್ನು ಗೆಲ್ತೀರಿ. ಈ ಅನುಷ್ಠಾನ ಮಾಡಿರ್ತಕ್ಕಂಥವ್ರಿಗೆ, ಇಲ್ಲಿವರೆಗೂ ನೀವು ಅನುಷ್ಠಾನಗಳನ್ನು ಮಾಡಿ ಗೆದ್ದಿರ್ತಕ್ಕಂಥವ್ರಿಗೆ ಈ ಅನುಷ್ಠಾನದ ಫಲ ಎಂಥದ್ದು ಅಂತ ಗೊತ್ತಿರುತ್ತೆ. ಆದರೆ ಇದನ್ನು 11 ಬಾರಿ ಮಾಡಬೇಕು. 11 ಬಾರಿ ಮಾಡೋದರಲ್ಲಿ ಮೊದಲು ಮಾಡಿದಂತಹ 3 ದಿನದ ಅನುಷ್ಠಾನ
ನೀವು ಕಂಟಿನ್ಯೂ ಆದರೂ ಮಾಡ್ಬೋದು ಅಥವಾ ಗುರುವಾರವಾದರೂ ಮಾಡ್ಬೋದು. ಹೆಣ್ಣು ಮಕ್ಕಳು ಋತುವಂತರ ಅಂದರೆ ಋತುಕಾಲದಲ್ಲಿ ಮಾತ್ರ, ಅಂದರೆ ನಿಮ್ಮ ಮಂತ್ಲಿ ಡೇಟ್ಸ್ ಏನಿದೆ ಆ ಡೇಟನ್ನು ಮಾಡೋಕ್ಕೆ ಹೋಗಬೇಡಿ, ಆ ಸಮಯದಲ್ಲಿ ಮಾಡಬಾರ್ದು. ಅದನ್ನು ಹೊರತುಪಡಿಸಿ ನೀವು ಯಾವಾಗ ಮಾಡಿದ್ರೂ ನಿಮಗೆ ಇದರಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಸಿದ್ಧಿಪಡಿಸ್ಕೋಬೋದು. ಇದು ವಿದ್ಯಾರ್ಥಿಗಳಿಗೂ ಮುಖ್ಯ, ಕುಟುಂಬದಲ್ಲಿರ್ತಕ್ಕಂಥ ದಂಪತಿಗಳಿಗೂ ಮುಖ್ಯ, ಆರ್ಥಿಕ ಸಂಕಷ್ಟದಿಂದ ಸಮಸ್ಯೆ ಹೊತ್ತಿರ್ತಕ್ಕಂಥವ್ರು ಅವ್ರಿಗೂ ಬಹಳ ಮುಖ್ಯ. ಏನೋ ಅಚಾತುರ್ಯ ಆಗಿದೆ, ಎಲ್ಲೋ ಏನೋ ನಡಗಿದೆ, ದಾಟಿದ್ದೀವಿ ಅಥವಾ ಯಾರೋ ನನಗೇನೋ ಕೆಡಕು ಮಾಡಿದ್ದಾರೆ ಅನ್ನೋರ್ಗೂ ಸಹಿತ ಇದು ದಾರಿದೀಪವಾಗುತ್ತೆ. ಇದು ಶೀಘ್ರ ಫಲವನ್ನು ಕೊಡ್ತಕ್ಕಂಥ ಒಂದು ಮಹತ್ತರವಾಗಿರುವ ತಂತ್ರಸಾರ. ಈ ತಂತ್ರವನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹೊತ್ತು ಸಾಕಷ್ಟು ಹೊತ್ತಾಯಿತು, ಇನ್ನೂ ನಿಮ್ಮ ಮಹರ್ಷಿಗಳು ಹೀಗೆ ಕೂತ್ರೆ ಹೀಗೆ ಕೂತ್ಕೊಳ್ತೀರಿ. ಆದರೆ ಒಂದು, ಇಷ್ಟೊತ್ತು ಊಟ ಮಾಡಿರೋರು, ಹಸ್ಕೊಂಡಿರೋರು ನೀವಿಬ್ಬರು ನನ್ನೊಂದಿಗಿದ್ದೀರಿ, ನಿಮ್ಮೊಂದಿಗೆ ನಾನಿದ್ದೇನೆ, ನಮ್ಮೆಲ್ಲರೊಂದಿಗೆ ಒಳಗಿರುವ ಹನುಮ ಇದ್ದಾರೆ. ಆದರೆ ಹನುಮನ ಚಿಂತನೆ ಒಂದಿದೆ, ಇಲ್ಲಿವರೆಗೂ ನನ್ನನ್ನಾಗಲಿ ತಾಯಿನಾಗಲಿ ಮಾತಾಡ್ತಿದ್ದಾರಲ್ಲ, ನನ್ನ ಒಡೆಯನ್ನು ಯಾರು ಕರೀಲೇ ಇಲ್ವಲ್ಲ ಅಂತ. ಅದಕ್ಕಾಗಿ ಈಗ ನಾವು ಮಾಡುವ ಕಾಯಕ ನಿಮ್ಮೆರಡು ಕೈಗಳಿಂದ ಮೇಲೆತ್ತುವಂಥದ್ದು. ಎತ್ತಿ, ಎಲ್ಲರೂ ಎರಡು ಕೈ ಮೇಲೆತ್ತಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ 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 ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ. बोलो ಭಾರತ್ ಮಾತಾ ಕಿ. ಒಳ್ಳೆಯದಾಗಲಿ, ರಾಮರ ಅನುಗ್ರಹ ನಿಮಗಿರಲಿ. ಹನುಮನ ಮುಂದೆ ನಿಂತು ಹನುಮನ ಹೊಗಳಬಾರದು, ಹನುಮನ ಒಡೆಯನಾದಂತಹ ಶ್ರೀರಾಮಚಂದ್ರನ ಹೊಗಳಬೇಕು. ರಾಮ ಅಂದರೆ ಸಾಕು, ಹನುಮ ಪಟ್ಟಂತ ನೋಡ್ತಾನೆ. ಹನುಮನ ನೀವು ಎಷ್ಟಾದರೂ ಹೊಗಳಿ, ಆತ ಧ್ಯಾನದಲ್ಲಿರ್ತಾನೆ. ಹನುಮನ ರೋಮ ರೋಮದಲ್ಲೂ ಸಹಿತ ರಾಮನಾಮ ಅಡಗಿದೆ. ಅದಕ್ಕೋಸ್ಕರ ಹನುಮನ ಸಾನ್ನಿಧ್ಯಕ್ಕೆ ಬಂದಾಗ ರಾಮರ ಧ್ಯಾನ ಮಾಡಿ, ನಿಮ್ಮ ಮನೋಕಾಮನೆ ಸಿದ್ಧಿಯಾಗಲಿ. ಇದುವರೆಗೂ ನಾವು ರಾಮನಗರ ಜಿಲ್ಲೆ ಮಾಗುಡಿ ತಾಲೂಕಿನ ಹೊಳೆಚೌಡೇಶ್ವರಿಯ ನೂತನ ದೇವಾಲಯದ ಉದ್ಘಾಟನಾ ಸಮಾರಂಭ ಹೇಗಿತ್ತು ಅನ್ನೋದನ್ನು ನೋಡಿದ್ವಿ. ಇದರ ಜೊತೆಗೆ ಕೋಡಿ ಕೆಂಪಮ್ಮ ದೇವಿಯ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹೇಗೆ ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸಲಾಯಿತು ಅನ್ನೋದು ಕೂಡ ನೋಡಿದ್ದಾಯಿತು. ಈ ಎರಡೂ ಕಾರ್ಯಕ್ರಮಗಳು ಮುಗಿದ ನಂತರ ಗುಬ್ಬಿ ತಾಲೂಕಿನ ಪ್ರಸಿದ್ಧ ದೇವಾಲಯಗಳು ಆಗಿರುವಂತಹ ಅಟ್ಟಿಲಕ್ಕಮ್ಮ ಮತ್ತು ಜಲದಿಗೇರಮ್ಮ ದೇವಾಲಯಗಳಿಗೆ ತೆರಳಿದ್ರು. ವಿಶೇಷವಾದಂತಹ ಪೂಜಾರಾಧನೆಯನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು ಸಲ್ಲಿಸಿದ್ದಾರೆ. ಈ ಪೂಜಾರಾಧನೆ ಹೇಗಿತ್ತು ನೋಡೋಣ. ಹರಿಂಕಾರಾಸನಗರ್ಭದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ಪ್ರಸದಾಂ ಧೂತಾಂ ತ್ರಿನೇತ್ರೋಜ್ವಲಾಂ ವಂದೇ ಪ್ರಸ್ಥಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂತವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣಿ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಶ್ರೀ ಅಟ್ಟಿಲಕ್ಕಮ್ಮನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಅಟ್ಟಿಲಕ್ಕಮ್ಮನ ಸಾನ್ನಿಧ್ಯ ತಾಯಿ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡುವಂಥ ಭಾಗ್ಯ. ಈ ಭಾಗದಲ್ಲಿ ಇವತ್ತಿನ ದಿವಸ ಒಂದು ಮಹತ್ತರವಾಗಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ಬಂದು ದೇವಿಯನ್ನು ದರ್ಶನ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ನಿಮ್ಮೆಲ್ಲರ ಹೆಸರಲ್ಲಿ ಒಂದು ಸಂಕಲ್ಪ ಆಗಲಿ, ಭಗವತಿಯ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರಿಗೂ ಇರಲಿ, ಹಾಗೆ ರಾಜ್ಯ ದೇಶದ ಸಮಸ್ತ ಜನರಿಗೂ
ಒಳ್ಳೆಯದನ್ನು ಮಾಡಲಿ ಅಂಥೇಳಿ ತಾಯಿಯನ್ನು ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಹಾಗೆ ಮಹಾಪ್ರಸಾದವನ್ನು ತಾವೆಲ್ಲರೂ ದರ್ಶನ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಮಹಾಲಕ್ಷ್ಮಿಯು ಕ್ಷೀರಸಾಗರ ಸಂಪನ್ನೆಯು ವಿಷ್ಣುವಿನ ಅರ್ಧಾಂಗಿಯು ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಸರ್ವರಿಗೂ ಸಕಲರಿಗೂ ಸಹಿತ ಶೀಘ್ರವಾಗಿ ಸಿಗಲಿ. ಈ ಕ್ಷೇತ್ರ ಸಾಕಷ್ಟು ಜನನ ಭಕ್ತರನ್ನು ಆಕರ್ಷಿತವಾಗಿಟ್ಕೊಂಡು ಭಕ್ತ ಸಮೂಹವನ್ನು ವಿಶೇಷವಾದಂಥ ರೀತಿ ಹೊಂದಿರತಕ್ಕಂಥದ್ದು. ಭಕ್ತ ಸಮೂಹ ವಿಶೇಷವಾದಂಥ ರೀತಿಯಲ್ಲಿ ಆಕರ್ಷಿತಗೊಳ್ಳುವಂಥ ಏಕೈಕ ಸ್ಥಳ ಅಟ್ಟಿಲಕ್ಕ ಮನಕ್ಷೇತ್ರ. ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಕ್ಷೇತ್ರಗಳಿದೆ. ಅದರಲ್ಲಿ ಶ್ರೀ ಕ್ಷೇತ್ರ ಸಹಿತ ಭಾಳಷ್ಟು ಪ್ರಸಿದ್ಧಿ ಇರತಕ್ಕಂಥದ್ದು. ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ಸಹಿತ ಸಾಕಷ್ಟು ಜನ ಭಕ್ತರು ಬರ್ತಾರೆ, ಅವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತಾರೆ. ಆಗಿಂದಾಗಲೇ ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರಗಳಲ್ಲಾಗಲಿ, ಪರ್ವಕಾಲಗಳಲ್ಲಾಗಲಿ, ವಿಶೇಷವಾಗಿರ್ತಕ್ಕಂಥ ಕಾಲದಲ್ಲಿ ತಾಯಿಯ ದರ್ಶನಕ್ಕಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತರು ಸಾಕಷ್ಟು ಜನ. ಎಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ, ಲೋಕ ಕಲ್ಯಾಣಾರ್ಥವಾಗಲಿ, ಸರ್ವರಿಗೂ ಒಳಿತಾಗಲಿ. ಹರಿಂ ಕರಾಸನಗರ್ಭಿತಾಂ ನಿಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವೃಸದಾಂ ದೂತಾಂ ನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂ ಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂಗೌರೀಂ ತ್ರಿಪುರಾಂ ಫರಾತ್ಪ್ರಕಟಾಂ ಶ್ರೀಚಕ್ರ ಸಂಚಾರಣೀಂ. ಈ ಶುಭ ದಿನದಂದು ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಗೆ ಅಂದರೆ ಜನಗೀರಮ್ಮನ ವಿಶೇಷವಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯ ಈ ವಿಶೇಷವಾಗಿರೋ ವಾಸಸ್ಥಳದಲ್ಲಿ ತಾಯಿಗೆ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡೋಣ. ಭಗವತಿಗೆ ಈ ಒಂದು ಫಲಪುಷ್ಪಗಳನ್ನು ಅರ್ಪಣೆ ಮಾಡೋಣ. ಅಂಬಾ ಓಂ ಲಲಿತಾಂಬಿಕಾ ಯಜ್ಞಹೇ ಮಹಾದೇವಿ ಚಲಿಮಹೇ ತನ್ನೋ ದೇವತಾನುಗ್ರಹ ಪ್ರಚೋದಯಾತ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ 8 ಗಂಟೆಗೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.